ರಾಜ್ಯದಲ್ಲಿ ಸದ್ಯ ರಿವರ್ಸ್ ಆಪರೇಷನ್ ಸದ್ದು ಮಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ಬಳಿಕ ಜನಾರ್ದನ್ ರೆಡ್ಡಿಗೆ ಬಿಜೆಪಿ ಗಾಳ ಹಾಕಿದೆ. ರೆಡ್ಡಿ ಸೇರ್ಪಡೆಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಪಕ್ಷ ವಿಲೀನಕ್ಕೆ ಆಸಕ್ತಿಯನ್ನ ತೋರಿಸಿದ್ದಾರೆ ಜನಾರ್ದನ್ ರೆಡ್ಡಿ. ಈ ಮಧ್ಯೆ ಫೈನಲ್ ಮಾತುಕತೆಯನ್ನ ಮುಗಿಸಿ ಬಂದಿದ್ದಾರೆ ಶ್ರೀರಾಮುಲು ಹಾಗೂ ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಸಭೆಯನ್ನ ಕರೆದಿದ್ದಾರೆ. ಅವರ ಪಕ್ಷದ ಕೆಆರ್ಪಿಪಿ ಪಕ್ಷದ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿನ ಪಾರಿಜಾತ ನಿವಾಸದಲ್ಲಿ ಸಭೆಯನ್ನ ಕರೆದಿದ್ದಾರೆ. ಇಂದು ಬೆಳಿಗ್ಗೆ ನಡಿಬೇಕಾಗಿದ್ದಂತ ಸಭೆ ಸಂಜೆ 4:30ಕ್ಕೆ ಮುಂದೂಡಲಾಗಿದೆ. ಆರಂಭಿಕ ಹಂತದಲ್ಲಿ ಪಕ್ಷದ ಪದಾಧಿಕಾರಿಗಳ ಸಲಹೆಯನ್ನ ರೆಡ್ಡಿ ಅವರು ಪಡ್ಕೊಳ್ತಾರೆ. ಬಿಜೆಪಿ ಜೊತೆ ಕೆಆರ್ಪಿಪಿ ವಿಲೀನ ನಿರ್ಣಯ ಕೈಗೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಕುತೂಹಲ ಮೂಡಿಸಿದೆ ಶಾಸಕ ಜನಾರ್ದನ್ ರೆಡ್ಡಿ ಅವರ ಈ ಒಂದು ನಡೆ. ಜೊತೆಗೆ ಈ ಸಭೆ ಕೂಡ ಮಹತ್ವದ ಸಭೆಯಾಗಿರುತ್ತೆ. ಯಾಕಂದ್ರೆ ಶ್ರೀರಾಮುಲು ಅವರು ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡು ಬಂದಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಮೂಡಿಸಿದೆ. ಯಾಕಂದ್ರೆ ಶ್ರೀರಾಮುಲು ಮುಖಾಂತರ ಜನಾರ್ದನ್ ರೆಡ್ಡಿ ಅವರನ್ನ ಬಿಜೆಪಿ ಕರ್ಕೊಂಡು ಬರುವಂತಹ ಯತ್ನ ನಡೀತಾ ಇದೆಯಾ, ಎಲ್ಲೋ ಒಂದ್ ಕಡೆ ಮತ್ತೆ ಇವರಿಬ್ಬರ ಸ್ನೇಹ ಮೊದಲಿನಂತೆ ಆಗುತ್ತಾ? ಸೊ ಅವರು ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬಂದ್ರೆ ಏನ್ ಪ್ಲಸ್ ಆಗ್ಬೋದು, ಏನ್ ಮೈನಸ್ ಆಗ್ಬೋದು ಅನ್ನೋಂಥ ವಿಚಾರವಾಗಿ ಅಮಿತ್ ಶಾ ಅವರು ಶ್ರೀರಾಮುಲು ಜೊತೆ ಚರ್ಚಿಸಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಬಿಜೆಪಿ ಜೊತೆಗೆ ಕೆಆರ್ಪಿಪಿ ವಿಲೀನವನ್ನ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಜನಾರ್ದನ್ ರೆಡ್ಡಿ ಅವರು ಇವತ್ತಿನ ಸಭೆಯಲ್ಲಿ ನಿರ್ಣಯಿಸುವಂತಹ ಸಾಧ್ಯತೆ ಕೂಡ ಇದೆ. ಏನು ಮಾತನಾಡಬಹುದು, ಅವರ ಪಕ್ಷದ ಪದಾಧಿಕಾರಿಗಳನ್ನ ಸಲಹೆಯನ್ನ ಪಡ್ಕೊಂಡು ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆ. ನಮ್ಮ ಪ್ರತಿನಿಧಿ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ದೀಪಾ, ಈಗ ಆಲ್ರೆಡಿ ಯಾರ್ಯಾರೆಲ್ಲ ಬಿಜೆಪಿಯನ್ನ ಬಿಟ್ಟು ಹೋಗಿದ್ರು ಅವರನ್ನ ವಾಪಸ್ ಬಿಜೆಪಿಗೆ ಕರ್ಕೊಂಡು ಬರುವಂತಹ ಯತ್ನದಲ್ಲಿ ಬಿಜೆಪಿ ಇದೆ. ಸೊ ಈಗ ಶೆಟ್ಟರ್ನ ನಂತರ ಜನಾರ್ದನ್ ರೆಡ್ಡಿ ಅವರ ಸರತಿ ಏನಾಗ್ತಾ ಇದೆ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ? ಸಿಂಧೂರ, ನಿಜ ಅವರ ಪಕ್ಷವನ್ನು ವಿಲೀನ ಮಾಡಿಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಆರಂಭವಾಗಿತ್ತು. ಅದರ ಬೆನ್ನಲ್ಲೇ ಇತ್ತೀಚೆಗೆ ಬಿಜೆಪಿಯ ಪ್ರತಿಭಟನೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಭಾಗಿಯಾಗಿದ್ದರು. ಆದರೆ ಇದೀಗ ಅವರ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡೋದಕ್ಕೆ ಇದೀಗ ಮುಂದಾಗಿರುವಂತಹದ್ದು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕಂದರೆ ಇವತ್ತು ಅವರ ಪಕ್ಷದ ಪದಾಧಿಕಾರಿಗಳ ಜೊತೆ ಜನಾರ್ದನ್ ರೆಡ್ಡಿ ಅವರು ಸಭೆಯನ್ನು ಕರೆದಿದ್ರು. ಆದರೆ ಈಗ ಸಭೆ ಸಂಜೆ 5 ಗಂಟೆ ಅಂದರೆ 4:15 5 ಗಂಟೆಗೆ ಮುಂದೂಡಿಕೆ ಆಗಿದೆ. ಅಂದರೆ ಯಾವುದೇ ಪಕ್ಷ ವಿಲೀನ ಮಾಡಬೇಕಾದ್ರೂ ಕೂಡ ಒಂದಿಷ್ಟು ಟೆಕ್ನಿಕಲ್ ಇದಿರುತ್ತೆ. ಹಾಗಾಗಿ ಆ ಒಂದು ಟೆಕ್ನಿಕಲ್ ವಿಚಾರಗಳಿಗೋಸ್ಕರ ಪದಾಧಿಕಾರಿಗಳನ್ನು ಸಭೆ ಕರೆದಿದ್ದಂಥದ್ದು. ಸಂಜೆ ವೇಳೆಗೆ ಸಭೆ ಕೂಡ ಆರಂಭ ಆಗುತ್ತೆ. ಆದರೆ ಮತ್ತೊಂದು ವಿಚಾರ, ಇತ್ತೀಚೆಗೆ ಏನು ಶ್ರೀರಾಮುಲು ದೆಹಲಿಯ ಹೈಕಮಾಂಡನ್ನು ಭೇಟಿಯಾಗಿದ್ರು, ದೆಹಲಿ ನಾಯಕರುಗಳೊಟ್ಟಿಗೆ ಮಾತನಾಡಿದರು. ಅಲ್ಲಿ ಆರಂಭಿಕ ಹಂತದಲ್ಲಿ ಬಿಜೆಪಿ ಏನು ಜನಾರ್ದನ್ ರೆಡ್ಡಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವಂತಹ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿಯೇ ಈ ಒಂದು ಆರಂಭಿಕ ಹಂತದ ಒಂದು ಸಭೆಯನ್ನು ಪದಾಧಿಕಾರಿಗಳೊಟ್ಟಿಗೆ ಮಾಡೋದಕ್ಕೆ ಜನಾರ್ದನ್ ರೆಡ್ಡಿ ತಯಾರಾಗಿರುವಂಥದ್ದು. ಸಭೆ ಇನ್ನೇನು ಆರಂಭವಾಗಬೇಕಿತ್ತು, ಆದರೆ ಅವರಿಗೆ ಒಂದಿಷ್ಟು ಅನಾರೋಗ್ಯ ಅನ್ನೋ ಕಾರಣಕ್ಕೆ ಸಂಜೆ ವೇಳೆಗೆ ಸಭೆಯನ್ನು ಇಟ್ಕೊಂಡಿರುವಂಥದ್ದು. ಇದರ ಜೊತೆಗೆ ಮುಂಬರುವಂತಹ ದಿನಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡುವಂತಹದ್ದು ಅಫಿಷಿಯಲ್ ಆಗಿ ಅನೌನ್ಸ್ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆ ಅಂದರೆ ಆರಂಭಿಕ ಹಂತದ ಸಭೆಯನ್ನು ಕರೆಯಲಾಗಿದೆ. ಪದಾಧಿಕಾರಿಗಳ ಒಪ್ಪಿಗೆ ಮೇರೆಗೆ ಬಹುತೇಕವಾಗಿ ಅವರು ಬಿಜೆಪಿ ಪಕ್ಷಕ್ಕೆ ಅಂದರೆ ಅವರ ಪಕ್ಷವನ್ನು ವಿಲೀನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಸಿಂಧೂರ.